ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಸ್ ದಿಲೀಪ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ದಿಲೀಪ್ ಎಸ್ ಅವರು. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಸರ್, ಹೇಳಿ, ನಮ್ಮ ವಿದ್ಯಾರ್ಥಿಗಳು ಇತಿಹಾಸವನ್ನ ಯಾಕೆ ಆಯ್ಕೆ ಮಾಡಿಕೊಂಡು ಓದಬೇಕು ಅಂತ ಬಯಸ್ತೀರಿ? ಖಂಡಿತವಾಗಿ ಇತಿಹಾಸ ವಿಷಯ ಒಂದು ಮನೋಜ್ಞವಾದಂತಹ ಹಾಗೆ ಮನೋರಂಜಿತವಾದಂತಹ ಹಾಗೂ ಅತ್ಯಂತ ಆತ್ಮ ಗೌರವವನ್ನ ಆತ್ಮ ಶುದ್ಧಿಯನ್ನ ನೀಡುವಂತಹ ವಿಷಯಗಳಲ್ಲಿ ಇತಿಹಾಸ ಕೂಡ ಒಂದು. ನಾವು ಇತಿಹಾಸವನ್ನ ಮೇಯ್ನ್ ಆಗಿ ನಾವು ಓದೋದೇ ನಮ್ಮ ಪುರಾತನ ಪರಂಪರೆ ಮತ್ತು ಸಂಸ್ಕೃತಿ ಹೇಗೆ ಬೆಳೆದುಕೊಂಡು ಬಂತು ಎಂಬುದನ್ನ ಅಧ್ಯಯನವನ್ನ ಮಾಡಿ ನಮ್ಮ ಪೂರ್ವಿಕರು ನಡೆದು ಬಂದ ಹಾದಿಯಲ್ಲಿ ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ಮುಂದಿನ ನಮ್ಮ ಪೀಳಿಗೆ ನಡೆದುಕೊಂಡು ಹೋಗಬೇಕು. ಇದಕ್ಕೆ ದಾರಿ ಮಾಡಿಕೊಡುವಂತಹ ಒಂದು ವಿಷಯ ಯಾವುದಪ್ಪ ಅಂತಂದ್ರೆ ಅದುವೇ ಇತಿಹಾಸ. ಇತಿಹಾಸ ವಿಷಯವನ್ನ ನಾವು ಈಗಾಗಲೇ ವಿದ್ಯಾರ್ಥಿಗಳು ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲು PUC ವರೆಗೂ ಸಹ ಅಧ್ಯಯನವನ್ನ ಮಾಡಿರ್ತಾರೆ. ಅದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಆರ್ಟ್ಸ್ ಅಂದ್ರೆ ಕಲಾ ಮಾಧ್ಯಮಕ್ಕೆ ಹೋದಾಗ ಅಲ್ಲಿ ನಮಗೆ ಇತಿಹಾಸ ವಿಷಯ ಹೆಚ್ಚು ಮುಕ್ತವಾಗಿ ವಿದ್ಯಾರ್ಥಿಗಳಿಗೆ ತೆರೆದುಕೊಳ್ಳುತ್ತೆ. ನಮ್ಮಲ್ಲಿ ಸಹ PUC ಕಲಾ ವಿಭಾಗದಲ್ಲಿ ತೇರ್ಗಡೆ ಹೊಂದಿದಂತಹ ಅಥವಾ ಇತಿಹಾಸ ವಿಷಯದಲ್ಲಿ ತೇರ್ಗಡೆ ಹೊಂದಿದಂತಹ ಯಾವುದೇ ಒಬ್ಬ ವಿದ್ಯಾರ್ಥಿ ತನ್ನ ಒಂದು ಡಿಗ್ರಿಯನ್ನ ಪೂರೈಕೆ ಮಾಡೋದಕ್ಕೆ ಅವನಿಂದ ರೆಗ್ಯುಲರ್ ಮೋಡಲ್ಲಿ ಸಾಧ್ಯ ಆಗೋಲ್ಲ ಅಂತ ಅಂದುಕೊಂಡಂತಹ ಯಾವುದೇ ಒಬ್ಬ ನಮ್ಮ ಕರ್ನಾಟಕದ ಯುವಕ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ BA ಇತಿಹಾಸ ವಿಷಯವನ್ನ ಅವರು ಓದ್ಬೋದು. ಹಾಗೇನೆ ಮುಂದುವರೆದು MA ಇತಿಹಾಸ ವಿಷಯವನ್ನು ಸಹ ಓದ್ಬೋದು. ಹಾಗೆ ಇನ್ನೂ ಹೆಚ್ಚಿನ ಅಧ್ಯಯನಕ್ಕಾಗಿ PhDಯನ್ನು ಸಹ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಮ್ಮ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಅವಕಾಶ ಇದೆ. ನಾನೂ ಸಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ PhDಯನ್ನ ಮಾಡಿ ಇದೇ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ದೊರೆತಿದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ PUCಯನ್ನ ಪಾಸ್ ಮಾಡದಂತಹ ಒಬ್ಬ ಯುವಕ ಅಥವಾ ವಿದ್ಯಾರ್ಥಿ ಅಥವಾ ಯುವತಿ ಯಾರೇ ಆಗ್ಬೋದು, ನಮ್ಮಲ್ಲಿ BA ಇತಿಹಾಸ ವಿಷಯವನ್ನ ಮೇಜರ್ ಆಗಿ ತಗೊಳ್ಬೋದು. ಈ BA ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ನಾವು ಕರಿತೀವಿ. 1996ರಿಂದಲೂ ಸಹ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಒಂದು ದೂರ ಶಿಕ್ಷಣ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಬಂದೇ ಇದೆ. ಅಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯದ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಿಂದ ಪ್ರತ್ಯೇಕಗೊಂಡು ಜೂನ್ 1, 1996ರಲ್ಲಿ ಇದು ಪ್ರತ್ಯೇಕಗೊಂಡು ಆವಾಗ್ಲಿಂದನೂ ಇಲ್ಲಿಯವರೆಗೂ ಸಹ ನಮ್ಮಲ್ಲಿ ಇತಿಹಾಸ ವಿಷಯದಲ್ಲಿ ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮತ್ತೆ PhD ಪ್ರವೇಶಕ್ಕೆ ಅವಕಾಶ ಇದೆ. ಇಂದಿಗೂ 2026-27ನೇ ಸಾಲಿನ ಪ್ರವೇಶಾತಿ ಆರಂಭ ಆಗಿದೆ. ವಿದ್ಯಾರ್ಥಿಗಳು ಅದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು. ವರ್ಷದಲ್ಲಿ 2 ಸೈಕಲ್ ಅಲ್ಲಿ ನಡೀತದೆ. ಒಂದು ಜನವರಿ ಸೈಕಲ್, ಮತ್ತೊಂದು ಜುಲೈ ಸೈಕಲ್. ಜನವರಿ ಸೈಕಲ್ ಅಲ್ಲಿ ಅಡ್ಮಿಷನ್ ಆಗೋದಕ್ಕೆ ತೊಂದರೆ ಆದ್ರೆ ನಂತರ ಜುಲೈ ಸೈಕಲ್ ಅಲ್ಲಿ ಅಡ್ಮಿಷನ್ ಆಗಿ ನಿಮ್ಮ ಒಂದು ಅಧ್ಯಯನವನ್ನ ಮುಂದುವರಿಸಬಹುದು. ಸರ್, ಈಗ
ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ BA ಅಡ್ಮಿಷನ್ ಮಾಡ್ಕೊಳ್ಳೋಕೆ ಅವರು ಬಂದ್ರೆ ಅವರಿಗೆ ಮಾನದಂಡಗಳು ಏನು ಸರ್? ಅಂದ್ರೆ ಅವರ ಪ್ರೀ ಕ್ವಾಲಿಫಿಕೇಶನ್ ಏನಿರಬೇಕು ಪ್ರವೇಶ ಪಡ್ಕೊಳ್ಳಿಕ್ಕೆ, ಹಾಗೇನೆ BA ನಲ್ಲಿ ಏನೇನೆಲ್ಲ ವಿಷಯಗಳು ಅಡಕವಾಗಿದೆ? ನೋಡಿ, ನಾನು ಈಗಾಗಲೇ ಹೇಳಿದಾಗೆ PUC ನಲ್ಲಿ ಆರ್ಟ್ಸ್ ಅನ್ನ ಓದಂತಹ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಹಾಗೇನೆ PUC ನಲ್ಲಿ ಆರ್ಟ್ಸ್ ಅನ್ನ ಓದಿಲ್ಲ, ಕಾಮರ್ಸ್ ಅನ್ನ ಮಾಡಿದ್ದೀನಿ, ಸೈನ್ಸ್ ಅನ್ನ ಮಾಡಿದ್ದೀನಿ, ಅಥವಾ ಬೇರೆ ಒಂದು ವಿಷಯದಲ್ಲೂ ಸಹ ಅವರು PUC ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ BA ಇತಿಹಾಸವನ್ನು ತೆಗೆದುಕೊಳ್ಳುವಂತಹ ಮುಕ್ತ ಅವಕಾಶ ಇದೆ. ಅಂದ್ರೆ UGC ಮಾನದಂಡದ ಪ್ರಕಾರ 10+2 ಆಗಿರೋರು ಯಾರು ಬೇಕಾದರೂ ಸಹ ನಮ್ಮ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ BA ಇತಿಹಾಸ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಓದ್ಬೋದು. ಹಾಗೆ ಈ BA ಇತಿಹಾಸ ವಿಷಯ ಒಟ್ಟು 3 ವರ್ಷದ್ದಾಗಿರ್ತದೆ. ಇದು ಬಂದು ಇಯರ್ ವೈಸ್, ಅಂದ್ರೆ ವರ್ಷಕ್ಕೆ ಒಂದು ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಎದುರಿಸಬೇಕಾಗ್ತದೆ, ವಾರ್ಷಿಕ ಪರೀಕ್ಷೆ. ಈಗ ಸದ್ಯಕ್ಕೆ ನಮ್ಮಲ್ಲಿ ಸೆಮಿಸ್ಟರ್ ವೈಸ್ ಇಲ್ಲ, ಯಾವುದಕ್ಕೆ ಅಂಡರ್ ಗ್ರಾಜುಯೇಷನ್ಗೆ ಅಂದ್ರೆ BAಗೆ ವರ್ಷಕ್ಕೆ ಒಂದು ಎಕ್ಸಾಮ್ ಅನ್ನ ಅವರು ಎದುರಿಸಬೇಕಾಗುತ್ತೆ. ಹಾಗೆ ಫಸ್ಟ್ ಇಯರ್ BA ನಲ್ಲಿ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಆರಂಭದಿಂದ ಕ್ರಿಸ್ತಶಕ 1526ರವರೆಗೆ ಎಂಬ ವಿಷಯವನ್ನ ಅವರು ಅಧ್ಯಯನ ಮಾಡ್ತಾರೆ. ಅನಂತರ ದ್ವಿತೀಯ BAಗೆ ಹೋದ ನಂತರ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ 1526ರಿಂದ 1857 ಎಂಬ ವಿಷಯವನ್ನ ಅವರು ಅಧ್ಯಯನವನ್ನ ಮಾಡ್ತಾರೆ. ಅವರು ಫೈನಲ್ ಇಯರ್ BAಗೆ ಹೋದಾಗ, ಅಂದ್ರೆ ಅವರ ಒಂದು ಡಿಗ್ರಿಯ ಕೊನೆ ವರ್ಷಕ್ಕೆ ಹೋದಾಗ, ಇದೇ ಇತಿಹಾಸ ಅಧ್ಯಯನ ವಿಷಯ 3 ವಿಷಯವಾಗಿ ಅದು ವಿಂಗಡಣೆ ಆಗುತ್ತೆ. ಅದಕ್ಕೆ ಕೋರ್ಸ್ 3, ಕೋರ್ಸ್ 4 ಮತ್ತು ಕೋರ್ಸ್ 5 ಅಂತ ಹೇಳಿ ಕರಿತೀವಿ. ಕೋರ್ಸ್ 3 ನಲ್ಲಿ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಕ್ರಿಸ್ತಶಕ 1336ರಿಂದ 1956ರವರೆಗೆ ಎಂಬ ವಿಷಯವನ್ನ ಅಧ್ಯಯನ ಮಾಡ್ತಾರೆ. ಹಾಗೆ ಕೋರ್ಸ್ 4 ನಲ್ಲಿ ಆಧುನಿಕ ಜಗತ್ತಿನ ಇತಿಹಾಸ ಕ್ರಿಸ್ತಶಕ 1600ರಿಂದ 1990 ಎಂಬ ವಿಷಯವನ್ನ ಅವರು ಅಧ್ಯಯನವನ್ನ ಮಾಡ್ತಾರೆ. ಕೊನೆಯದಾಗಿ ಕೋರ್ಸ್ 5 ನಲ್ಲಿ ಏಷ್ಯಾದಲ್ಲಿ ವಸಾಹತುಶಾಹಿ ಮತ್ತು ರಾಷ್ಟ್ರೀಯತೆ ಎಂಬ ವಿಷಯವನ್ನ ಅವರು ಅಧ್ಯಯನವನ್ನ ಮಾಡ್ತಾರೆ. ಹೀಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ BAಯನ್ನ ಯಶಸ್ವಿಯಾಗಿ ಮುಗಿಸಿದಂತಹ ವಿದ್ಯಾರ್ಥಿಗಳು ಮುಂದೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿಯೇ ಅವರು ಮಾಸ್ಟರ್ ಡಿಗ್ರಿಯನ್ನ ಅಂದ್ರೆ ಸ್ನಾತಕೋತ್ತರ ಪದವಿ MAಯನ್ನ ತಗೊಳ್ಳೋದಿಕ್ಕೆ ಅವರಿಗೆ ಮುಕ್ತವಾದಂತಹ ಅವಕಾಶ ಇದೆ. ಸರ್, ಈಗ ಪ್ರಥಮ BA, ದ್ವಿತೀಯ BA, ತೃತೀಯ BA ಅಂತ ಹೇಳಿದ್ರಿ. ಪ್ರಥಮ BA ನಲ್ಲಿ ಎಷ್ಟು ಪೇಪರ್ ಇರುತ್ತೆ ಸರ್? ಪ್ರಥಮ BA ನಲ್ಲಿ ಇತಿಹಾಸ ವಿಷಯದಲ್ಲಿ 1 ಪೇಪರ್ ಇರುತ್ತೆ. ಇನ್ನ ಸೆಕೆಂಡ್ ಇಯರ್ BA ನಲ್ಲಿ 1 ಸಬ್ಜೆಕ್ಟ್ ಇರ್ತದೆ, ಅಂದ್ರೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನ ತೃತೀಯ BA ನಲ್ಲಿ 3 ವಿಷಯಗಳು ಇರ್ತದೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಅಂಕಗಳನ್ನೆಲ್ಲ ಹೇಗೆ ವರ್ಗೀಕರಣ ಮಾಡಿರ್ತೀರಿ ಸರ್? ಅಂಕಗಳು 100 ಮಾರ್ಕ್ಸ್ಗೆನೆ. ಫಸ್ಟ್ ಇಯರ್ BA ನಲ್ಲಿ ಯಾರು ಇತಿಹಾಸ ವಿಷಯವನ್ನ ಅವರು ತಗೊಂಡಿರ್ತಾರೆ ಅಂತವ್ರಿಗೆ 100 ಮಾರ್ಕ್ಸ್ಗೆ ಅವ್ರಿಗೆ ಪರೀಕ್ಷೆ ಇದೆ. ಅಂದ್ರೆ ಅದರಲ್ಲಿ 80 ಅಂಕ ಅವನು ಪರೀಕ್ಷೆಯನ್ನ ಬರಿಬೇಕು ಥಿಯರಿಗೆ. ಅದಕ್ಕೆ ನಾವು ಎಕ್ಸ್ಟರ್ನಲ್ ಅಂತ ಕರಿತೀವಿ. ಹಾಗೆ 20 ಅಂಕ ಅವ್ರಿಗೆ ಇಂಟರ್ನಲ್ ಮಾರ್ಕ್ಸ್ ಇರ್ತದೆ. ಅದಕ್ಕೆ ಹೌದು, ಆಂತರಿಕ ಒಂದು ಮೌಲ್ಯಮಾಪನ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿಗಳು ತಮ್ಮ ಒಂದು ಅಸೈನ್ಮೆಂಟ್ಸ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ. ಆನ್ಲೈನ್ ಮೂಲಕನೇ ವಿದ್ಯಾರ್ಥಿಗಳು ತಮ್ಮ ಅಸೈನ್ಮೆಂಟ್ಸ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಸಪರೇಟ್ ಆದಂತಹ ಒಂದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಒಂದು ಅಪ್ಲಿಕೇಶನ್ ಆ್ಯಪ್ ಕೂಡ ಇದೆ. ಸ್ಟೂಡೆಂಟ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಅದನ್ನ ಕರೀತಾರೆ. ಸರ್, ಈಗ ದ್ವಿತೀಯ BAಗೆ ಬರ್ತಾರೆ. ದ್ವಿತೀಯ BA ನಲ್ಲಿ ಒಂದೇ ಪತ್ರಿಕೆ ಇರ್ತದೆ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಕ್ರಿಸ್ತಶಕ 1526ರಿಂದ 1857ರವರೆಗೆ ಎಂಬಂತ ವಿಷಯವನ್ನ ಅವರು ಓದ್ತಾರೆ. ಇದು ಕೂಡ ಪ್ರಥಮ ವರ್ಷದ ಹಾಗೇನೆ 80-20 ಮಾದರಿಯಲ್ಲಿ ಇದಕ್ಕೆ ಅಂಕಗಳು ನಡೀತದೆ. ತೃತೀಯ BAಗೆ ಬರ್ತಾರೆ. ಇನ್ನು ತೃತೀಯ BAಗೆ ಬಂದಾಗ ಈ ಒಂದು ಇತಿಹಾಸ ವಿಷಯದಲ್ಲಿ 3 ವಿಷಯವನ್ನ ಓದ್ತಾರೆ. ಕೋರ್ಸ್ 3, ಕೋರ್ಸ್ 4 ಮತ್ತು ಕೋರ್ಸ್ 5 ಅಂತ ಹೇಳಿ ಪ್ರತಿಯೊಂದು ಕೋರ್ಸ್ಗೂ ಸಹ ಹಾಗೆ 80
ಪ್ಲಸ್ 20 ಮಾದರಿಯಲ್ಲಿಗೆ ಒಟ್ಟು 300. ಹೌದು, 300 ಅಂಕಗಳಿಗೆ ಪರೀಕ್ಷೆಯನ್ನ ಫೈನಲ್ ಇಯರ್ ಅಲ್ಲಿ ಅವರು ಬರೀತಾರೆ. ಅಂದ್ರೆ ಪ್ರಥಮ ಮತ್ತು ದ್ವಿತೀಯ BA ಕಂಪೇರ್ ಮಾಡಿದ್ರೆ ತೃತೀಯ ವರ್ಷದಲ್ಲಿ ಅವರು ವಿಷಯಗಳು ಜಾಸ್ತಿ ಹೆಚ್ಚಿನ ಶ್ರಮ ಹಾಕಬೇಕು, ಹೆಚ್ಚಿನ ವಿಚಾರಗಳನ್ನ ಅವರು ಓದ್ಬೇಕು ಮತ್ತೆ ತಿಳ್ಕೊತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಶ್ವವಿದ್ಯಾನಿಲಯದ ಪುಸ್ತಕವನ್ನು ಸಹ ನೀಡಲಾಗುತ್ತೆ. ಕೇವಲ ಅದನ್ನು ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ನಮ್ಮ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಗ್ರಂಥಾಲಯದ ಸೌಲಭ್ಯ ಸಹ ಇದೆ. ನಮ್ಮ ಮೈಸೂರಿನ ಮುಕ್ತ ಗಂಗೋತ್ರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗ್ರಂಥಾಲಯಕ್ಕೆ ಭೇಟಿ ಮಾಡಿ ಆ ಒಂದು ಗ್ರಂಥಾಲಯದ ಒಂದು ಸದಸ್ಯತ್ವವನ್ನ ಪಡೆದು ಪ್ರತಿದಿನ ಇಲ್ಲಿ ಬಂದು ಅಧ್ಯಯನವನ್ನ ಮಾಡಿ ಹೋಗ್ಬೋದು. ಗ್ರಂಥಾಲಯ ಕೂಡ ಸುಸಜ್ಜಿತವಾಗಿದೆ. ಹಾಗೆ ನಮ್ಮ ಇತಿಹಾಸ ಅಧ್ಯಯನದ ವಿಭಾಗ ಕೂಡ ಇದೆ. ಅಲ್ಲಿ ಸುಸಜ್ಜಿತವಾದಂತಹ ಸಹಾಯಕ ಪ್ರಾಧ್ಯಾಪಕರಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ಸ್ಗಳು ಇದ್ದಾರೆ, ನುರಿತವಾದಂತಹ ಪ್ರಾಧ್ಯಾಪಕರುಗಳು ಇರೋದ್ರಿಂದ ನಮ್ಮನ್ನು ಸಹ ವಿದ್ಯಾರ್ಥಿಗಳು ಬಂದು ನೇರವಾಗಿ ಭೇಟಿ ಮಾಡಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹಿಸಿಕೊಳ್ಳಬಹುದು ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲ ವಿಚಾರಗಳನ್ನ ಮಾಹಿತಿಗಳನ್ನ ವಿದ್ಯಾರ್ಥಿಗಳು ನಮ್ಮೊಡನೆ ವಿಚಾರ ಮಂಥನವನ್ನ ಮಾಡಬಹುದು. ಸರ್, ಈಗ ತೃತೀಯ ವರ್ಷದಲ್ಲಿ ಅವರು 300 ಅಂಕಗಳಿಗೆ ಬರೀತಾರೆ ಅಂತ ಹೇಳಿದ್ರಿ. 3 ವರ್ಗೀಕರಣ ಮಾಡ್ಕೊಂಡಿದ್ರಿ. ಆ ಪ್ರತಿ ವರ್ಗೀಕರಣದಲ್ಲೂ ಅಸೈನ್ಮೆಂಟ್ ಅನ್ನ 3ಕ್ಕೂ ಸಬ್ಮಿಟ್ ಮಾಡಬೇಕು. ಹೌದು, 3 ವಿಷಯಗಳಿಗೆ ಪ್ರತ್ಯೇಕವಾಗಿ ಅದಕ್ಕೆ ಆಂತರಿಕ ನಿಬಂಧನೆಗಳನ್ನ ಅವರು ಸಬ್ಮಿಟ್ ಮಾಡಲೇಬೇಕು. ಸರ್, ಈಗ ಆಂತರಿಕ ನಿಬಂಧನೆ ಸಬ್ಮಿಟ್ ಮಾಡೋಕ್ಕೆ ಆ ವಿಷಯಗಳನ್ನ ವಿದ್ಯಾರ್ಥಿಗಳೇ ಮುಕ್ತವಾಗಿ ಆಯ್ಕೆ ಮಾಡ್ಕೋಬಹುದಾ ಅಥವಾ ನೀವೇ ಕೊಡ್ತೀರಾ ವಿಭಾಗದಿಂದ? ಇಲ್ಲ, ಅವರು ಒಂದು ಸಲ ಅವರು ಇತಿಹಾಸ ವಿಷಯದಲ್ಲಿ BAಯನ್ನ ತಗೊಂಡ್ರೆ ಅದಕ್ಕೆ ಇದೇ ಸಿಲೆಬಸ್ ಅಂತ ಹೇಳಿ ಫಿಕ್ಸ್ ಆಗಿದೆ. ಆ ಒಂದು ವಿಷಯವನ್ನೇ ಅವರು ಓದ್ಬೇಕು. ಅವರ ಆಂತರಿಕ ನಿಬಂಧನೆಗಳಿಗೆ ಬೇಕಾದಂತ ಪ್ರಶ್ನೆಯನ್ನ ಸಹ ನಮ್ಮ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವೇ ಪ್ರತಿ ವರ್ಷ ಪ್ರತಿ ಸೈಕಲ್ ಅಲ್ಲಿ ಅದನ್ನ ಬದಲಿಸಿ ಆ ಒಂದು ಆಂತರಿಕ ನಿಬಂಧನಾ ಪ್ರಶ್ನೆಗಳನ್ನ ನಮ್ಮ ವಿಶ್ವವಿದ್ಯಾನಿಲಯವೇ ಕೊಡುತ್ತೆ. ಅವರು ಅದಕ್ಕೆ ಸಿದ್ಧತೆ ಮಾಡಿಕೊಂಡು ಆ ಒಂದು ಆಂತರಿಕ ನಿಬಂಧನೆಗಳಿಗೆ ಉತ್ತರಿಸಬೇಕು. ಅದಕ್ಕೆ ಒಂದು ಪೀಠಿಕೆಯನ್ನ ಹಾಕಿ ವಿಚಾರವನ್ನ ಬರೆದು ಉಪಸಂಹಾರವನ್ನ ಬರೆದು ಗ್ರಂಥಋಣ, ಬಿಬ್ಲಿಯೋಗ್ರಫಿ ಅಂತ ಹೇಳಿ ಕರಿತೀವಿ, ನಿಯಮ ಅಳವಡಿಸಿರ್ತಾರೆ. ಅದೇ ಪ್ರಕಾರ ಅವರು ಸಿದ್ಧಪಡಿಸಿ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕು. ಹೌದು ಸರ್, ಈಗ ಅಲ್ಲಿಂದ ಯಶಸ್ವಿಯಾಗಿ ಸ್ನಾತಕೋತ್ತರಕ್ಕೆ ಬರ್ತಾರೆ, MAಗೆ ಪ್ರವೇಶ ಪಡ್ಕೊಳ್ತಾರೆ. ಇಲ್ಲಿ ವಿಷಯ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯ ಅವಕಾಶಗಳಿದೆ ಸರ್? ನೋಡಿ, MA ಇತಿಹಾಸ ವಿಷಯವನ್ನ ಆಯ್ಕೆ ಮಾಡಿಕೊಂಡಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಮ್ಮಲ್ಲಿ ಸೆಮಿಸ್ಟರ್ ಸ್ಕೀಮ್ ನಲ್ಲಿ ಆ ವಿದ್ಯಾರ್ಥಿ ಅಧ್ಯಯನ ಮಾಡ್ತಾರೆ. ಒಟ್ಟು 4 ಸೆಮಿಸ್ಟರ್ಸ್ಗಳನ್ನ ನಾವು ನೋಡ್ತೀವಿ. ಅಂದ್ರೆ 2 ವರ್ಷ ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಸೆಮಿಸ್ಟರ್ ಮುಕ್ತಾಯ ಆಗುತ್ತೆ. ಒಳ್ಳೆಯದು ಸರ್. ಇಷ್ಟೊತ್ತು ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮ್ಮ ಶ್ರೋತೃಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳದಂತಹ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇತಿಹಾಸವನ್ನು ಅಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಉಳ್ಳವರಾಗಿರ್ಬೋದು, ಸಾಕಷ್ಟು ವಿಪುಲವಾದ ಅವಕಾಶಗಳು ವಿಭಾಗದಲ್ಲಿ ಇದೆ. ಅವರು ಅದರೆಲ್ಲ ಸದುಪಯೋಗವನ್ನು ಪಡ್ಕೊಂಡು ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿ ಅಂತ ನಾವು ಕೂಡ ಹಾರೈಸೋಣ. ಇಷ್ಟೊತ್ತು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಸ್ ದಿಲೀಪ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಇಂದು ಸಂಜೆ 5:40 KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.